ಸ್ನೇಹಿತರೆ ನಮಸ್ಕಾರ. ಸೆಕ್ಷನ್ 65 ಅಂಡರಲ್ಲಿ GST ಆಡಿಟ್ಸು ಇವಾಗ ತುಂಬ ಡೈನಾಮಿಕ್ ಆಗಿ ಡಿಪಾರ್ಟ್ಮೆಂಟ್ ಮಾಡ್ತಾ ಇದೆ. ಮೊದಲು ಡಿಪಾರ್ಟ್ಮೆಂಟ್ ಅವರು ಕ್ಲೈಂಟ್ ಪ್ಲೇಸ್ಗೆ ಬರ್ತಾಯಿದ್ರು, ಈಗ ಅವರನ್ನೇ ಕ್ಲೈಂಟನ್ನೇ ಆಫೀಸಿಗೆ ಕರೆಸ್ಕೋತಾ ಇದ್ದಾರೆ. ನಾರ್ಮಲ್ ಆಗಿ ಒಂದು ಫೈನಾನ್ಷಿಯಲ್ಸ್ ತಗೋತಾರೆ, ದಟ್ ಈಸ್ ಬ್ಯಾಲೆನ್ಸ್ ಶೀಟು, P&L, ಅದರದ್ದು ಶೆಡ್ಯೂಲ್ ಸಮೇತ ತಗೊಳ್ತಾ ಇದ್ದಾರೆ. ಸಮ್ ಡೈನಾಮಿಕ್ ಆಡಿಟ್ ಆಫೀಸರ್ಸ್, DCC ಇರ್ಬೋದು ಅಥವಾ AC ಇರ್ಬೋದು. ಆಡಿಟ್ ಕರೆದಾಗ ನಾರ್ಮಲಿ ಫೈನಾನ್ಷಿಯಲ್ ಜೊತೆಯಲ್ಲಿ ಸಾಫ್ಟ್ ಕಾಪಿ ಆ್ಯಂಡ್ ಹಾರ್ಡ್ ಕಾಪಿ ಒಂದು ಲಿಸ್ಟ್ ಮಾಡಿ ಕೊಟ್ಬಿಡ್ತಾರೆ ನಮಗೆ. ಇದಿಷ್ಟು ಹಾರ್ಡ್ ಕಾಪಿ ಬೇಕು, ಇದಿಷ್ಟು ಹಾರ್ಡ್ ಆ್ಯಂಡ್ ಸಾಫ್ಟ್ ಕಾಪಿ ಬೇಕು, ಇವಿಷ್ಟು ಸಾಫ್ಟ್ ಕಾಪಿ ಮಾತ್ರ ಸಾಕು ಅನ್ನೋದು ಅವರ ನಾರ್ಮಲ್ ಏನು ಒಂದು ADT 1ನಲ್ಲಿ ನಮಗೆ ಕಳಿಸ್ಕೊಡ್ತಾರೆ ಇಂಟಿಮೇಷನ್. ಅದರಲ್ಲಿ ಫೈನಾನ್ಷಿಯಲ್ ಜೊತೆಯಲ್ಲಿ ಇಷ್ಟು ಇನ್ಫಾರ್ಮೇಷನ್ ನಾರ್ಮಲ್ ಆಗಿ ಪರ್ಚೇಸ್, ಇನ್ವರ್ಡ್ ಸಪ್ಲೈ, ಔಟ್ವರ್ಡ್ ಸಪ್ಲೈ, ಆಮೇಲೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ತೊಗೊಂಡಿದ್ರ ಬಗ್ಗೆ ಡೀಟೇಲ್ ಅಬ್ಸ್ಟ್ರಾಕ್ಟು, ಆಮೇಲೆ ಸೇಲ್ಸ್ ರಿಜಿಸ್ಟರು ಮತ್ತು ಫೈನಾನ್ಷಿಯಲ್ಸನ್ನು ಫಸ್ಟ್ ನೋಡಿದಾಗ ಸೇಲ್ಸ್ ರಿಜಿಸ್ಟರ್ ಮತ್ತು ಸೇಲ್ಸ್ ಫಿಗರ್ ಇನ್ P&L ಇದರಲ್ಲಿ ಏನಾದ್ರು ಮಿಸ್ ಮ್ಯಾಚ್ ಇದೆಯಾ ನೋಡ್ತಾರೆ. ಸುಮಾರು ಕಡೆ ಮಿಸ್ ಮ್ಯಾಚಸ್ ಸಿಗ್ತಾ ಇದೆ. ಇನ್ ಡೆಪ್ತ್ ಹೋದಾಗ ಅಲ್ಲಿ ಕ್ರೆಡಿಟ್ ನೋಟ್, ಡೆಬಿಟ್ ನೋಟ್ ಇತ್ಯಾದಿ ಕೆಲವು ಮಿಸ್ ಮ್ಯಾಚಸ್ ಇರುತ್ತೆ ಹೊರತು ಸರಿಯಾಗಿ ಮಾಡಿದಾಗ ಅದು ಏನು ವ್ಯತ್ಯಾಸ ಇರೋದಿಲ್ಲ. ಬಟ್ ಅದಕ್ಕೆ ಕ್ಲಾರಿಫಿಕೇಶನ್ ಕೊಡಬೇಕಾಗುತ್ತೆ. ಅದಲ್ಲದೆ ಕೆಲವು ಆಡಿಟ್ಸಲ್ಲಿ ಸಮ್ ಡೈನಾಮಿಕ್ ಆಫೀಸರ್ಸ್ ಆರ್ ಆಸ್ಕಿಂಗ್ ಯು ಟು ಗಿವ್ ಡೀಟೇಲ್ಸ್ ಆಫ್ HSN ವೈಸ್ ಪ್ರಾಡಕ್ಟ್ದು ಡೀಟೇಲ್ಸನ್ನು ಸಹ ಕೇಳ್ತಾ ಇದ್ದಾರೆ. ಅಂಥದ್ರಲ್ಲಿ ಕೆಲವನ್ನ ಲಿಸ್ಟ್ ಮಾಡ್ಕೊಂಡಿದ್ವಿ. ಒಂದು GST ಆಡಿಟ್ ಟೈಮಲ್ಲಿ ಕೇಳುವಂಥದ್ದು ಲೀಗಲ್ ಸ್ಟ್ರಕ್ಚರ್ ಓವರ್ವ್ಯೂ, ಅಂದರೆ ನೇಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ದ ಪಾರ್ಟ್ನರ್ಶಿಪ್ಪು, ಪ್ರೊಪ್ರೈಟರ್ಶಿಪ್ಪು ಇತ್ಯಾದಿ. ಆಮೇಲೆ ಮಲ್ಟಿ ಲೊಕೇಶನ್ಸ್ GST ನಂಬರ್ ಬಗ್ಗೆ ನೋಡ್ತಾ ಇದ್ರೆ ಎಲ್ಲೆಲ್ಲಿದೆ, ಅಲ್ಲಿ ಏನಾದರೂ ಇಂಟರ್ ಬ್ರಾಂಚ್ ಟ್ರಾನ್ಸ್ಫರ್ ಇದೆಯಾ ಅಂತೇಳಿ ನೋಡ್ತಾರೆ. ಬಿಸ್ನೆಸ್ ಮಾಡೆಲ್ ಅಂಡರ್ಸ್ಟ್ಯಾಂಡಿಂಗ್, ಗೂಡ್ಸು, ಸರ್ವಿಸಸ್ಸು, ಅದರ HSN ಕೋಡು ಇತ್ಯಾದಿ ನೋಡ್ತಾ ಇದ್ದಾರೆ ಇವಾಗ. ಆ್ಯಂಡ್ ರಿಜಿಸ್ಟ್ರೇಷನ್ ಡಾಕ್ಯುಮೆಂಟಲ್ಲಿ GST ಡಿಸ್ಪ್ಲೇ ಆಗಿದೆಯಾ ಅಂತ ಕೂಡ ನೋಡ್ತಾ ಇದ್ದಾರೆ. ಅದೇ ರೀತಿ ರಿಜಿಸ್ಟ್ರೇಷನ್ ಅಂಡರ್ ಮಲ್ಟಿಪಲ್ ಸ್ಟೇಟ್ಸ್ ಇದ್ದರೆ ಅದನ್ನು ಕೂಡ ಅಬ್ಸರ್ವ್ ಮಾಡ್ತಾರೆ. ದಿಸ್ ಇಸ್ ನಂಬರ್ 2. ಕ್ಲಾಸಿಫಿಕೇಷನ್ಸ್, HSN ವೈಸ್ ಕ್ಲಾಸಿಫಿಕೇಷನಲ್ಲಿ ಎಲ್ಲಾದರೂ ಉದಾಹರಣೆಗೆ ಕೆಲವು ಒಂದು ಪರ್ಟಿಕ್ಯುಲರ್ ಕೇಸಲ್ಲಿ ಹೇಗಿತ್ತಂದರೆ ಬ್ಯಾಟ್ರಿ ಅಂದರೆ EV ಬ್ಯಾಟ್ರೀಸ್, ಅದ್ರ ಜೊತೆಯಲ್ಲಿ ಚಾರ್ಜರ್ಸು, ಅದ್ರ ಜೊತೆಯಲ್ಲಿ ಅದರ ಒಂದು ಬಿಲ್ಟ್ ಇನ್ ಒಂದು ಐಟಮ್ ಇದೆ, BMS ಬ್ಯಾಟ್ರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಅಂದ್ಕೊಳ್ಳೋಣ. ಅದನ್ನು ಒಂದೊಂದಕ್ಕೆ ಒಂದೊಂದು ಡಿಫ್ರೆಂಟ್ HSN ಕೋಡ್, ಅದೇ ರೀತಿ ಅದಕ್ಕೆ ಡಿಫ್ರೆಂಟ್ ಟ್ಯಾಕ್ಸ್ ರೇಟ್ ಕೂಡ ಇದೆ. ಅದರಲ್ಲಿ ಒಂದು ಬಿಲ್ಟ್ ಇನ್ ಇರುವಂಥದ್ದು, ಆದರೆ ಸೇಲ್ಸ್ ಬಿಲ್ಲಲ್ಲಿ ಅದನ್ನ ಸೆಪ್ರೇಟಾಗಿ ಮೆನ್ಷನ್ ಮಾಡಬೇಕಾಗಿದೆ. ಬಿಕಾಸ್ ಕ್ಲೈಂಟ್ ಈಸ್ ಆಸ್ಕಿಂಗ್, ಸರ್ ಹೀಗೇ ಮಾಡಿ ಕೊಡಬೇಕು, ನಮ್ಮಲ್ಲಿ ಈ ಥರ ಪ್ರೊಸೀಜರ್ ಇದೆ ನೋಡಿ. ಯಾವ ರೀತಿ ಒಂದು ಕಾನ್ಫ್ಲಿಕ್ಟ್ ಬರುತ್ತೆ ಅಂದರೆ ಕ್ವೆರಿ ಬರುತ್ತೆ, ನಾವು ಯಾವ ರೀತಿ ಸಮರ್ಥಿಸ್ಕೊಳ್ಬೇಕು ಅಂತ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಯಾವುದಕ್ಕೂ ಆಡಿಟಿಗೆ ಆಡಿಟರ್ಸ್ ಹೋಗೋ ಮುಂಚೆ ಇಫ್ ಇಟ್ ಇಸ್ ಟು ಟೆಕ್ನಿಕಲ್, ಅದು ಪ್ರಾಡಕ್ಟ್ಸು ಟೆಕ್ನಿಕಲ್ ಇದ್ದರೆ, ಅದನ್ನು ತಿಳ್ಕೊಳ್ಳೋದಿದ್ದರೆ ಒಂದ್ಸಲಿ ನಿಮ್ಮ ಅದರೈಸೇಷನ್ ಎಲ್ಲ ಓಕೆ, ಅದ್ರ ಜೊತೆಯಲ್ಲಿ ಕ್ಲೈಂಟನ್ನು ಕೂಡ ಕೂರಿಸ್ಬಿಟ್ಟು ವೇರ್ ಎವರ್ ರಿಕ್ವೈರ್ಡ್ ಅದನ್ನು ಕ್ಲಾರಿಫೈ ಮಾಡಿಬಿಡೋದು ಒಳ್ಳೆಯದರೆ. ಇಂಟರ್ಪ್ರಿಟೇಷನ್ ಬರ್ತಾ ಇದೆ ಒಂದು ಪರ್ಟಿಕ್ಯುಲರ್ ಕೇಸಲ್ಲಿ, ಅದೇ ರೀತಿ ಆಯಿತು. ನೀಟಾಗಿ ಕ್ಲಾಸಿಫೈ ಮಾಡಿ ಅದರ HSN ಕೋಡು, ಇನ್ನೊಂದು ಪ್ರೆಸಿಡೆಂಟ್ಸು ಎಲ್ಲ ಕೊಟ್ಟು ಸ್ಯಾಟಿಸ್ಫೈ ಮಾಡಿದ್ದೀವಿ. ನೆಕ್ಸ್ಟ್ ಒನ್ ಇಸ್ ಅಂದರೆ HSN SAC ಕ್ಲಾಸಿಫಿಕೇಶನ್ ವೆರಿ ವೆರಿ ಕ್ರೂಷಿಯಲ್. ಮೊದಲು ಅಷ್ಟು ಡೀಪಾಗಿ ನೋಡಿದ್ರೆ ಬರೀ ಇನ್ಪುಟ್ ಟ್ಯಾಕ್ಸ್ದು ಮಿಸ್ ಮ್ಯಾಚು 2B 3B, ಆಮೇಲೆ GSTR 1 ವರ್ಸಸ್ 3B, ಆಮೇಲೆ 180 ಡೇಸ್ ಒಳಗಡೆ ಪೇಮೆಂಟ್ ಆಯಿತಾ ಇಲ್ವೋ ಅಂಥೇಳಿ 6 ತಿಂಗಳೊಳಗಡೆ, ಇದನ್ನೆಲ್ಲ ಬೇಸಿಕ್ ನಮ್ಗೆ ಗೊತ್ತಿರುವಂಥದ್ದು. ನಾವು ರೆಗ್ಯುಲರ್ ಆಗಿ ಮೋಸ್ಟ್ ಡಿಬೇಟೆಡ್ ಸಬ್ಜೆಕ್ಟ್ಗಳನ್ನ ನಾವು ಹೋಗಿ ಎಕ್ಸ್ಪ್ಲೇನ್ ಮಾಡಬೇಕಾಗಿ ಬರ್ತಿತ್ತು. ಅವರು ಕೂಡ ಅದನ್ನೇ ನೋಡ್ತಾಯಿದ್ರು. E-way ಬಿಲ್ಗಳು 50,000 ಮೇಲಿನ ಒಂದು ಲಿಸ್ಟ್ ಮಾಡಿ 50,000 ಆ್ಯಂಡ್ ಅಬವ್ದು ಒಂದು ಟೋಟಲ್ ಸೇಲ್ಸ್ ಇನ್ವಾಯ್ಸು ಟೋಟಲ್ ಮಾಡೋದು. ಆಮೇಲೆ ಅದಕ್ಕೆ ತಕ್ಕನಾಗಿ E-way ಬಿಲ್ ಇದೆಯಾ ಅಂತ, ಅದರದ್ದು ಟೋಟಲ್ E-way ಬಿಲ್ದು ಟೋಟಲ್ ವ್ಯಾಲ್ಯೂಷನ್ ಇದು ಅವ್ರ ಹತ್ರ ಇದೆ. ಇಂಟರ್ನಲ್ ಡೇಟಾದಲ್ಲಿ ತೊಗೊಂಡು ಮ್ಯಾಚ್ ಮಾಡ್ತಾರೆ. ಇಷ್ಟು ಕೋಟಿಗೆ ಅಥವಾ ಇಷ್ಟು ಲಕ್ಷಕ್ಕೆ ನೀವು E-way ಬಿಲ್ ಯಾಕೆ ಮಾಡಿಲ್ಲ, ಈ ರೀತಿ ನೋಡ್ದು. ಅಂದರೆ ನಾವು ಬರೀ
ಮೂಮೆಂಟ್ ಆಫ್ ಗುಡ್ಸ್ ಟೈಮಲ್ಲಿ ಒಯ್ಯೋ ಬಿಲ್ದು ಇಲ್ಲದೇನೂ ಹೋಯ್ತಲ್ಲ ಮೆಟೀರಿಯಲ್ ಅಂತೇಳಿ ಖುಷಿ ಪಡೋದೆಲ್ಲ, ಫರ್ದರ್ ಅದು ಎಂಕ್ವೈರಿ ಆಗುತ್ತೆ ಅಥವಾ ಆಡಿಟ್ ಟೈಮಲ್ಲಿ ಅದನ್ನು ಕ್ವೈರಿ ರೈಸ್ ಮಾಡ್ತಾರೆ. ಸೊ ಟ್ಯಾಕ್ಸಬಿಲಿಟಿ ಆ್ಯಂಡ್ ರೇಟ್ ಆಫ್ ಟ್ಯಾಕ್ಸ್, ಇದು ನಾನು ಈಗಾಗಲೇ ಹೇಳಿದೆ, ಒಂದೊಂದು ಪ್ರಾಡಕ್ಟ್ ಸರ್ವಿಸಸ್ಗೆ ಡಿಫ್ರೆಂಟ್ ಕ್ಲಾಸ್ HSNಗೆ ಡಿಫ್ರೆಂಟ್ ರೇಟ್ ಆಫ್ ಟ್ಯಾಕ್ಸ್ ಇರೋದ್ರಿಂದ, ಉದಾಹರಣೆಗೆ ಈಗ ಕೊಟ್ಟಿರುವಂಥ ಎಕ್ಸಾಂಪಲಲ್ಲಿ ತಗೊಳ್ಳೋಣ. ಬ್ಯಾಟ್ರಿ ಚಾರ್ಜರ್ ಇಸ್ 5%, ಬ್ಯಾಟ್ರಿ ಈಸ್ 18%. ಅಲ್ಲೊಂದು ಪ್ರಶ್ನೆ ಬಂತು ನಮಗೆ ಸ್ಟಾರ್ಟಿಂಗಲ್ಲಿ, ನಾವು GST ಶುರುವಾದಾಗ ಒಂದು ಈ ಕಾಂಪೋಸಿಟ್ ಸಪ್ಲೈ ಇದ್ರ ಬಗ್ಗೆ ಬಂತು. ಮೊಬೈಲ್ ಮತ್ತು ಬ್ಯಾಟ್ರಿ ಅದು ಕಾಂಪೋಸಿಟು, ಒಂದಕ್ಕೊಂದು ಲಿಂಕ್ಡ್ ಇರುವಂಥದ್ದು, ಅದು ಒಂದನ್ನು ಬಿಟ್ಟು ಇನ್ನೊಂದು ಇರಲಾರ್ದಂಥದ್ದು, ದಿಸ್ ಇಸ್ ಕಾಂಪೋಸಿಟ್ ಅಂತ ತಿಳ್ಕೊಂಡು. ಸೊ ಅದರಲ್ಲಿ ಮೇಜರ್ ಐಟಮ್ ಯಾವುದಿದೆ ಅದರಲ್ಲಿ ಅದನ್ನು ಆ ಟ್ಯಾಕ್ಸೇ ಎಲ್ಲದಕ್ಕೂ ಅಪ್ಲಿಕೇಬಲ್ ಆಗುತ್ತೆ ಅಂತೇಳಿ. ಬಟ್ ಈ ಪರ್ಟಿಕ್ಯುಲರ್ ವಿಷಯದಲ್ಲಿ ಹೇಗೆಂದರೆ, ಬ್ಯಾಟ್ರಿ ಚಾರ್ಜರು ಎಲ್ಲರೂ ತೊಗೊಳ್ಳಲ್ಲ, ಬ್ಯಾಟ್ರಿ ಎಲ್ಲರೂ ತೊಗೊಳ್ತಾರೆ. ಕೆಲವು ಇನ್ವಾಯ್ಸಲ್ಲಿ ಬ್ಯಾಟ್ರಿ ಪ್ಲಸ್ ಚಾರ್ಜರ್ನ ಬೇರೆ ಬೇರೆ 5 and 18% ತೋರಿಸಿದ್ದೀವಿ. ಆದಾಗ ಅವ್ರು ಕೇಳಿದ್ರು, ಸೊ ದಿಸ್ ಈಸ್ ಬ್ಯಾಟ್ರಿ 5%, ಇದು 18%, ಸೊ 5% ತೋರಿಸಬಾರ್ದು, ಇಟ್ಸ್ ಎ ಕಾಂಪೋಸಿಟ್ ಸಪ್ಲೈ ಅಂತ. ಇದು ದಿಸ್ ವಾಸ್ ಅ ಡಿಸ್ಪ್ಯೂಟ್ ನಮಗೂ ಅವ್ರಿಗೂ. ಸಿ, ನೀವು ಮೊಬೈಲ್ ಬ್ಯಾಟ್ರಿ ಬೇರೆ, ಅದನ್ನು ಇದನ್ನು ತರಬೇಡಿ. ಇದು ಬ್ಯಾಟ್ರಿ ಅನ್ನೋದು ಕೆಲವು ಗಾಡಿಗಳಲ್ಲೇ ಇರುತ್ತೆ, ಅಲ್ಲಿ ಬ್ಯಾಟ್ರಿ ಆಲ್ರೆಡಿ ಅವೈಲೇಬಲ್ ಇರುತ್ತೆ, ಅವ್ರಿಗೆ ಬ್ಯಾಟ್ರಿ ಕೊಡ್ತೀವಿ. ಆಮೇಲೆ ನಮ್ಮದು B2B ಸಪ್ಲೈ, B2B ಸಪ್ಲೈಯಲ್ಲಿ ಕೆಲವು ಕಸ್ಟಮರ್ಸ್ ಬ್ಯಾಟ್ರಿ ಜೊತೆಯಲ್ಲಿ ತರಿಸ್ಕೋತಾರೆ, ಅವರು ಬೇರೆಯವ್ರಿಗೆ ಒಂದು ಬ್ಯಾಟ್ರಿ ಮಾತ್ರ ಕೊಡ್ಬೋದು ರಿಟೇಲಲ್ಲಿ, ಅಥವಾ ಚಾರ್ಜರ್ ಮಾತ್ರ ಸೆಪ್ರೇಟಾಗಿ ಕೊಡ್ಬೋದು. ವಿ ಡೋಂಟ್ ನೋ ಅಬೌಟ್ ದ್ಯಾಟ್. B2C ಅಂದರೆ ಓಕೆ, ಬ್ಯಾಟ್ರಿ ವಿತ್ ಚಾರ್ಜರ್ ನೀವು ಕಾಂಪೋಸಿಟ್ ಹೇಳೋದು. B2Bಯಲ್ಲಿ ಆ ಥರ ಬರೋದಿಲ್ಲ ನೋಡಿ, ತುಂಬ ಸೂಕ್ಷ್ಮತೆ ತಿಳ್ಕೊಳ್ಳಿ. ಸೊ ಹಾಗಾಗಿ ಇಲ್ಲಿ ಬ್ಯಾಟ್ರಿ ಈಸ್ ಡಿಫರೆಂಟ್, ಇಟ್ ಇಸ್ ನಾಟ್ ಅ ಕಾಂಪೋಸಿಟ್ ಸಪ್ಲೈ ಇನ್ ಅವರ್ ಕೇಸ್ ವೆನ್ ಇಟ್ ಕಮ್ಸ್ ಟು B2B ಸಪ್ಲೈ. ಅಂತ ನಾವು ನಮ್ಮ ಕಂಟೆನ್ಷನ್ ಇತ್ತು, ದ್ಯಾಟ್ ವಾಸ್ ಮೋರ್ ಆರ್ ಲೆಸ್ ಇಟ್ ಇಸ್ ಆಕ್ಸೆಪ್ಟೆಡ್. ಯಾಕೆಂದರೆ ಅಲ್ಲಿ ಎಲ್ಲರಿಗೂ ಬ್ಯಾಟ್ರಿನೇ ಫರ್ದರ್ ಸಪ್ಲೈ ಆಗಲ್ಲ, ಅದು ಒಂದಕ್ಕೊಂದು ಜಾಯಿಂಡರ್ ಅಂತಾರಲ್ಲ, ಕ್ಲಬ್ಡ್ ಅಲ್ಲ ಅಂತೇಳಿ ಹೇಳಿದ್ವಿ. ಸೊ ಈ ಟೆಕ್ನಿಕಲ್ ವಿಷಯ ತಿಳ್ಕೊಂಡು ಹೋಗೋದು ಇವಾಗ ಕ್ರೂಷಿಯಲ್ ಆಗೋಗಿದೆ. ಇವೆಲ್ಲ ನಮಗೆ GST ಆಡಿಟಲ್ಲಿ ಏನೇನು ಕೇಳ್ತಾರೆ ಅಂತ ನಾವು ChatGPT ಎಲ್ಲ ಹಾಕಿದರೆ ಸಿಗಲ್ಲ. ಇವು ನಾವು ಪರ್ಟಿಕ್ಯುಲರ್ ಇಂಡಿವಿಜುವಲ್ ಕ್ಲೈಂಟದು ಪ್ರಾಡಕ್ಟ್ ಅದು ಸರ್ವಿಸನ್ನು ತಿಳ್ಕೊಂಡು ಹೋಗಬೇಕಾಗಿದ್ದು ಕ್ರೂಷಿಯಲ್ ಅಂತ ಹೇಳೋದಕ್ಕೆ ಇಷ್ಟು ಹೇಳಿದ್ದೀನಿ. ಅಂದರೆ ಕಾಂಪೋಸಿಟ್ ಆ್ಯಂಡ್ ಮಿಕ್ಸಡ್ ಸಪ್ಲೈಯ ಬೈಫರ್ಕೇಷನ್ ಏನಾದರೂ ಓವರ್ಲ್ಯಾಪಿಂಗ್ ಆಗೋ ಚಾನ್ಸಸ್ ಇದೆಯಾ, ಅಥವಾ ನಾವು ಹೇಳಿದ್ದಕ್ಕೂ ಅವ್ರದಕ್ಕೂ ಏನಾದರೂ ಮಿಸ್ಇಂಟರ್ಪ್ರಿಟೇಷನ್ ಬರೋ ಚಾನ್ಸಸ್ ಇದೆಯಾ ಅಂತ ಪೂರ್ವ ತಯಾರಿ ಮಾಡಿ ಹೋಗೋದು ತುಂಬ ಇಂಪಾರ್ಟೆಂಟ್. ಆಮೇಲೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್, ರಿಕನ್ಸಿಲೇಷನ್ 2A, GSTR 2A ಮತ್ತು 2B ಮತ್ತು ಇನ್ಎಲಿಜಿಬಲ್ ITC ಅನ್ನೋ ಸೆಕ್ಷನ್ 17(5) ಇದ್ದರೆ ಒಂದು ವಿಷಯ ಬಂತು. ಇದೇ ಈ ಬ್ಯಾಟ್ರಿ ವಿಷಯ ಕಂಪನಿದೆ ಹೇಳೋಣ. ಅಲ್ಲಿ ಒಂದು ಡೆಮೋ ವೆಹಿಕಲ್ ತೊಗೊಂಡಿದ್ರು ಅವರು, ದ್ಯಾಟ್ ಈಸ್ ಫಾರ್ ದ ಫರ್ದರೆನ್ಸ್ ಆಫ್ ಬಿಸ್ನೆಸ್. ಇನ್ನೊಂದು ವಾಟ್ ಇಸ್ ದ್ಯಾಟ್ ಯೆಲ್ಲೋ ಬೋರ್ಡ್ ವೆಹಿಕಲು ಇತ್ತು ಫಾರ್ ದ ಸಪ್ಲೈಗೆ. ಇಟ್ಸ್ ಎಲಿಜಿಬಿಲಿಟಿ, ಬಟ್ ಕ್ಯಾಪಿಟಲ್ ಅಕೌಂಟ್ 17(5) ಅಂತ ಫ್ಲ್ಯಾಗ್ ಮಾಡಿದ್ರು. ಎಸ್, ವಿ ಹ್ಯಾವ್ ಕ್ಲಾಸಿಫೈಡ್ ಇಟ್, ವಿ ಹ್ಯಾವ್ ಕ್ಲಿಯರ್ಲಿ ಎಕ್ಸ್ಪ್ಲೇನ್ಡ್ ಇಟ್. EV ಬ್ಯಾಟ್ರಿ ಇಂತಿದ್ದಾಗ ಡೆಮೋ ವೆಹಿಕಲ್ ಇರ್ತದೆ, ಅದೇ ರೀತಿ ಸಪ್ಲೈಗೂ ತೊಗೊಳ್ತೀವಿ. ವ್ಯಾಲ್ಯೂಷನ್ ಇಶ್ಯೂಸ್ ಬಂದಾಗ ಅದನ್ನು ಕೂಡ ನೋಡಿಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಇನ್ಕರೆಕ್ಟ್ ಎಕ್ಸ್ಕ್ಲೂಷನ್ಸು ಅಂದರೆ ಫ್ರೈಟು, ಪ್ಯಾಕೇಜಿಂಗ್, ಇನ್ಸ್ಟಾಲೇಷನನ್ನು ಇನ್ಕ್ಲೂಡ್ ಮಾಡಿದ್ದೀವೋ ಇಲ್ವೋ ಅಂತೇಳಿ ಅಂಡರ್ ವ್ಯಾಲ್ಯೂಷನ್ ಆಗೋದು ಸೂಕ್ಷ್ಮವಾಗಿ ಚೆಕ್ ಮಾಡ್ತಾ ಇದ್ದಾರೆ. ರಿವರ್ಸ್ ಚಾರ್ಜ್ ಮೆಕ್ಯಾನಿಸಮ್, ಇದನ್ನು ಕೂಡ ಇದು ನಿಮಗೆ ಗೊತ್ತಿರುವಂಥ ಸಾಕಷ್ಟು ಜನಕ್ಕೆ ಗೊತ್ತಿದೆ ರಿವರ್ಸ್ ಚಾರ್ಜ್ ಮೆಕ್ಯಾನಿಸಮ್ ಬಗ್ಗೆ. ಅಂದರೆ ಯಾವ ಪರ್ಟಿಕ್ಯುಲರ್ ಕ್ಯಾಟಗರಿ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ಸಿಗೆ ಯಾರು ರಿಸಿಪಿಯೆಂಟು ಅವರೇ ಕಟ್ಟೋದು ಸಪ್ಲೈಯರ್ ಪರವಾಗಿ. ಅದನ್ನು ಕರೆಕ್ಟಾಗಿ ನಾವು ರಿಕನ್ಸೈಲ್ ಮಾಡಿ ಲಿಸ್ಟ್ ಮಾಡಿ ಹೋಗಬೇಕಾಗಿದೆ. ಪ್ಲೇಸ್ ಆಫ್ ಸಪ್ಲೈ ಒಂದು ವಿಷಯ ಗೊತ್ತಿದೆ. ಈ ಬ್ಯಾಟ್ರಿದ ಎಕ್ಸಾಂಪಲ್ ತೊಗೊಳ್ಳೋಣ. ಅವರು ಯಾವುದೋ ಒಂದು IGST ಸಪ್ಲೈ ಇತ್ತು, ಸರ್ವಿಸ್ ಮಾಡಿದ್ರದ್ದು. IGST ಸಪ್ಲೈ ಅಂದ ಕೂಡಲೇ ಅವ್ರು ಹೇಳಿದ್ರು, ಎಲ್ರಿ ನಿಮ್ಮ ಸರ್ವಿಸ್ ಏನು ಅಲ್ಲಿ ಹೋಗ್ತೀರಾ ಕ್ಲೈಂಟ್ ಪ್ಲೇಸಿಗೆ? ಎಸ್, ಇವರು B2B ಸಪ್ಲೈ ಆಗಿರೋದ್ರಿಂದ ಸಮ್ ಎಂಪ್ಲಾಯೀಸನ್ನು ಕಳಿಸಿ ಮಾಡಿಸಿರೋದಕ್ಕೆಲ್ಲ ಸಫಿಷಿಯೆಂಟ್ ಕೊರಾಬೊರೇಟಿವ್ ಎವಿಡೆನ್ಸ್ಗಳನ್ನ ಕೊಟ್ಟು ನಾವು ಪ್ರೂವ್ ಮಾಡಬೇಕಾಗಿ ಬಂತು. ಆಮೇಲೆ ಈ ಇನ್ವಾಯ್ಸಿಂಗ್ ಆ್ಯಂಡ್ ರೆಕಾರ್ಡ್ಸ್ ವೆರಿ ಕ್ರೂಷಿಯಲ್. ಈ ಇನ್ವಾಯ್ಸಿಂಗು ಕೆಲವು ಸ್ಕಿಪ್ ಆಗೋ ಚಾನ್ಸಸ್ ಇದೆ ಆ ಟೈಮಲ್ಲಿ, ಅದನ್ನು ಕೂಡ ಅಪ್ಡೇಟ್ ಮಾಡ್ಕೊಂಡು ಹೋಗೋದು ವೆರಿ ಇಂಪಾರ್ಟೆಂಟ್. ಆಮೇಲೆ ಫಾರ್ಮ್ಯಾಟ್, ಇನ್ವಾಯ್ಸ್ ಫಾರ್ಮ್ಯಾಟಲ್ಲೂ ಕೂಡ ಕೇಳಿದ್ರು, ನೀವು ಡಿಸ್ಕ್ರಿಪ್ಷನ್ ಸರಿಯಾಗಿ ಹಾಕ್ಬೇಕ್ರಿ, ಸುಮ್ಮನೆ ಹೆಂಗೆಂಗೋ ಡಿಸ್ಕ್ರಿಪ್ಷನ್ ಹಾಕಿ ಮಾಡೋದಲ್ಲ, ಯು ಶುಡ್ ಮೆನ್ಷನ್ ಇಟ್ ಕ್ಲಿಯರ್ಲಿ ಅನ್ನೋದು ಇಂಪಾರ್ಟೆಂಟ್ ಮ್ಯಾಟರ್. ಆಮೇಲೆ ಫಾರ್ಮ್ಯಾಟ್, ಇನ್ವಾಯ್ಸ್ ಫಾರ್ಮ್ಯಾಟ್ ಅಂಡರ್ ರೂಲ್ 46, ಆಮೇಲೆ ಕ್ರೆಡಿಟ್ ನೋಟ್, ಡೆಬಿಟ್ ನೋಟ್ ಅಂಡರ್ ಸೆಕ್ಷನ್ 34 ಅಡ್ಜಸ್ಟ್ಮೆಂಟು, ಆಮೇಲೆ ಮೇಂಟೆನೆನ್ಸ್ ಆಫ್ ರೆಕಾರ್ಡ್ಸ್ ಅಂಡರ್ ರೂಲ್ 56, 57 ಅನ್ನು ಅಧಿಯರೆನ್ಸ್ ನೋಡ್ಕೊಳ್ಬೇಕಾಗಿದೆ.
ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೀನಿ. ಫೈಲಿಂಗ್ ಕಂಪ್ಲೈನ್ಸಸ್, ಟೈಮ್ಲಿ ಫೈಲಿಂಗ್ ಆಗಿದೆಯಾ, ಅಥವಾ GSTR 99C ಇದು ಕಂಪ್ಯೂಟೇಷನ್ ಕೇಳ್ತಿದ್ರೆ ಅದು ಪ್ರಿಂಟ್ ಬೇಡ ಅವ್ರಿಗೆ, ಅದು ಆಲ್ರೆಡಿ ಇದೆ. ನೀವು 2Bದೆಲ್ಲ ಪ್ರಿಂಟ್ ತೊಗೊಂಡೋಗಿ, 3Bದೆಲ್ಲ ಪ್ರಿಂಟ್ ತೊಗೊಂಡೋಗೋದು, R1 ಪ್ರಿಂಟ್, ಅದು ಏನು ಬೇಕಾಗಿಲ್ಲ ಅವ್ರ ಹತ್ರ, ಎಲ್ಲ ಆಲ್ರೆಡಿ ಅವೈಲಬಲ್ ಇದೆ. ಫೈಲಿಂಗ್ ಕಂಪ್ಲೈನ್ಸ್ P&Lಗೆ ಅದು ಮ್ಯಾಚ್ ಆಗ್ತಾ ಇದೆಯಾ, ಅಥವಾ 9Cಯಲ್ಲಿ ಏನಾದರೂ ನೀವು ರಿಕನ್ಸೈಲ್ ಮಾಡಿದ್ದೀರಾ. ಲೇಟ್ ಫೀಸ್ಗಳು, ಇಂಟ್ರೆಸ್ಟ್ ಫಾರ್ ಡಿಲೇಡ್ ರಿಟರ್ನ್ ಪ್ರೀವಿಯಸ್ ಇಯರ್ಗಳಲ್ಲಿ ಅದು ಅಪ್ಲಿಕಬಲ್ ಇದೆ, ಇವಾಗ ಬರ್ತಾ ಇದೆ, ಅಲ್ಲಲ್ಲೇ ಕ್ಯಾಲ್ಕುಲೇಟ್ ಆಗ್ತಾ ಇದೆ. ಇನ್ನು ರೀಫಂಡ್ಸ್ ಏನಾದರೂ ಇದ್ದರೆ, 0 ರೇಟೆಡ್ ಸಪ್ಲೈಸ್ ಇದ್ದಂದರೆ LUT ವ್ಯಾಲಿಡಿಟಿ ಇದೆಯಾ ಅಂತೇಳಿ. ಆಮೇಲೆ ಜಾಬ್ ವರ್ಕ್ ಆ್ಯಂಡ್ ಇ-ವೇ ಬಿಲ್ ಕಂಪ್ಲೈನ್ಸಸ್, ಜಾಬ್ ವರ್ಕ್ ಇದ್ದಂದರೆ ಕಳಿಸುವಾಗ ITC 04 ರಿಟರ್ನ್ ಫೈಲ್ ಆಗಿದೆಯಾ ಅಂತೇಳಿ ನೋಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಗೂಡ್ಸ್ ರಿಟರ್ನ್ ಆಗಿದೆ ಏನಾದರೂ, ಅದಕ್ಕೆ ITC ರಿವರ್ಸ್ ಮಾಡಿರೋದು. ಇ-ವೇ ಬಿಲ್ ಫಾರ್ ಇಂಟರ್ ಆ್ಯಂಡ್ ಇಂಟ್ರಾಸ್ಟೇಟ್ ಮೂವ್ಮೆಂಟ್ಗೆ ಇ-ವೇ ಬಿಲ್ ಮಾಡೋದೇ ಇದ್ದರೆ ಅದು. ಇನ್ನು ಆ್ಯಂಟಿ ಪ್ರಾಫಿಟೇರಿಂಗ್, ಅದು ವೆರಿ ರೇರ್ಲಿ ಕೇಳುವಂಥದ್ದು, ಅಷ್ಟೊಂದು ಎಲ್ಲ ಕ್ಲೈಂಟ್ಗೆ ಅಪ್ಲಿಕಬಿಲಿಟಿನೂ ಇಲ್ಲ, ಆಮೇಲೆ ಯಾರು ಅದಕ್ಕೆ ಹೋಗೋದು ಇಲ್ಲ. ಆ್ಯಂಟಿ ಪ್ರಾಫಿಟೇರಿಂಗ್ ಕ್ಲಾಸಸ್ ಅಪ್ಲಿಕಬಿಲಿಟಿ. ಆಮೇಲೆ ಏನಾದರೂ ಸ್ಪೆಷಲ್ ಟ್ರಾನ್ಸಾಕ್ಷನ್ಸ್ ಇದ್ದರೆ, ಸಪ್ಲೈ ವಿದೌಟ್ ಕನ್ಸಿಡ್ರೇಷನ್, ಸೇಮ್ ಕಂಪನಿಯ ಬ್ರಾಂಚಸ್ಸಿಗೆ ಏನಾದರೂ ಇದ್ದರೆ ಅದನ್ನು ನೋಡೋದು. ಕ್ರಾಸ್ ಚಾರ್ಜಿಂಗ್ ಆಫ್ ಸರ್ವಿಸಸ್ ಟು ಅದರ್ GSTNಸು ಅದು ಕೂಡ ನೋಡ್ತಾ ಇದ್ದಾರೆ. TDS TCS ಕಂಪ್ಲೈನ್ಸಸ್ ಏನಾದರೂ ಇದ್ದರೆ. ಇನ್ನು ವಾರಂಟಿ, ಇದು ವೆರಿ ವೆರಿ ಇಂಪಾರ್ಟೆಂಟಾಗಿ ನಮಗೆ ಬಂತು ಈ ಪರ್ಟಿಕ್ಯುಲರ್ ಇದರಲ್ಲಿ. ಈಗ ನೀವು ಒಂದು ಪರ್ಟಿಕ್ಯುಲರ್ ಐಟಮ್ ಕೊಡ್ತಾಯಿದ್ದೀರಾ, ಇದಕ್ಕೆ ವಾರಂಟಿ ಇಲ್ವೇನ್ರಿ? ಹೌದು, ಅವ್ರು ಬ್ಯಾಟ್ರಿ ಅಂದ್ಕೊಳ್ಳಿ, ಯಾವುದೋ ಎಕ್ಸೈಡ್ ಟ್ಯೂಬ್ಲರ್ ಆ ಥರ ದೊಡ್ಡ ಬ್ಯಾಟ್ರಿ ಇದೆಯಲ್ಲ, ಆ ಮೈಂಡಲ್ಲಿ ಇದ್ದಾರೆ. ಅದ್ರಲ್ಲಿ ತುಂಬ ಒಂದು ಸ್ಟಾಕ್ ಏನಾದರೂ ಡ್ಯಾಮೇಜಸ್ ಇದ್ದದ್ದು, ರಿಟರ್ನ್ ಬಂದಿರೋದು, ಆ ಬ್ಯಾಟ್ರಿನ ಏನು ಮಾಡಿದ್ರಿ, ಅದು ಸ್ಟಾಕಲ್ಲಿ ತೋರಿಸಿದ್ದೀರಾ, ಈ ರೀತಿಯ ಒಂದು ಕ್ರೊನಾಲಜಿಯನ್ನು ನಾವು ಪ್ರೂವ್ ಮಾಡಬೇಕಾಗುತ್ತೆ ಈ ಥರದ್ದು ಐಟಮ್ಸ್ ಇದ್ದಾಗ. ಓಕೆ, ಒಂದು ಹೌ ಯು ಆರ್ ಮೇಂಟೈನಿಂಗ್ ದ ವಾರಂಟಿ, ವೆದರ್ ಯು ಆರ್ ಗೆಟಿಂಗ್ ಬ್ಯಾಕ್ ದ ಗೂಡ್ಸ್ ಆರ್ ಗೆಟಿಂಗ್ ಸರ್ವಿಸ್ ಆ್ಯಂಡ್ ಸೆಂಡಿಂಗ್ ಇಟ್ ಬ್ಯಾಕ್. ತಕ್ಕನಾಗೆ ಡಾಕ್ಯುಮೆಂಟ್ ಕೇಳ್ತಾರೆ, ವಾಪಸ್ ಬಂದಿಲ್ಲ ರೀಪ್ಲೇಸ್ ಮಾಡ್ಕೊಡ್ತೀವಿ ಅಂತಂದರೆ ಯಾವುದು ಕೊಟ್ರಿ ಅಂತಲೂ ಕೇಳ್ತಾರೆ. ಇದನ್ನೆಲ್ಲವನ್ನು ನಾವು ಕ್ರೊನಾಲಜಿಕಲ್ ಅಂಡರ್ಸ್ಟ್ಯಾಂಡ್ ಮಾಡಿ, ಸ್ಟಾಕಲ್ಲಿ ಆ ಪರ್ಟಿಕ್ಯುಲರ್ ಬಂದದ್ದೇನಾದ್ರು ಇದ್ದರೆ, ಮೇ ಬಿ ಇನ್ ದ ಮಂತ್ ಆಫ್ ಮಾರ್ಚ್ ಬಂದು ವಾಪಸ್ ಹೋಗೋದಿದೆ, ಅದು ಸ್ಟಾಕಲ್ಲಿ ರಿಫ್ಲೆಕ್ಟ್ ಆಗಿದೆ ಅಂತ ಪ್ರೂವ್ ಮಾಡೋದು ಕೂಡ ತುಂಬ ಇಂಪಾರ್ಟೆಂಟ್. ಹಾಗಾಗಿ ಮಲ್ಟಿಪಲ್ ವೇನಲ್ಲಿ ಒಂದೊಂದು ಪರ್ಟಿಕ್ಯುಲರ್ ಕ್ಲೈಂಟಿಗೆ ಏನೇನು ಬೇಕು ಅಂತೇಳಿ ಲಿಸ್ಟ್ ಮಾಡಿಕೊಂಡು ನಾವೇ ಒಂದು ಪೂರ್ವ ತಯಾರಿ ಮಾಡಿಕೊಂಡು ಡಿಪಾರ್ಟ್ಮೆಂಟ್ಗೆ ಹೋಗಿ ಅದನ್ನು ಸಬ್ಮಿಷನ್ ಮಾಡೋದು. ಒಂದು 2-3 ಹಿಯರಿಂಗ್ ಥರ ಎಲ್ಲ ಇರುತ್ತೆ ಇವಾಗ. ಮೊದಲಿನ ಥರ ಒಂದೇ ಸಲ ಬಂದು ಮುಗಿಸೋದು ಈ ಥರ ಇಲ್ಲ. ಸೊ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ ಇವಾಗ ಆಡಿಟದು. ನಾವು ವಿ ಆರ್ ಕಮಿಂಗ್ ಟು ದ ಸ್ಕ್ರೂಟಿನಿ ಪ್ರಾಸೆಸ್ ಅಂತ ಹೇಳ್ಬೋದು ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್.